ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಗಲ್ಫ್ನಲ್ಲಿ ಯಾವಾಗ ಬೇಕಾದ್ರೂ ಮತ್ತೆ ಯುದ್ಧ ಶುರು ಆಗ್ಬೋದು ಅಂತಿರೋ ಹೊತ್ತಲ್ಲೇ ಭಾರತದ ಒಳಗೊಂದು ದೊಡ್ಡ ಬೆಳವಣಿಗೆ ಆಗಿದೆ. ಕಾಶ್ಮೀರದ ಸೂಕ್ಷ್ಮ ಭಾಗಗಳಲ್ಲಿ ಯುದ್ಧ ತಯಾರಿ ಶುರುವಾಗಿದೆ. ಇನ್ನೊಂದ್ ಕಡೆ ಕದನ ವಿರಾಮ ಮುಗಿತಾ ಇದ್ದಂತೆ ಟ್ರಂಪ್ ಮತ್ತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾನ್ ಇನ್ಮೇಲೆ ಸುಮ್ನಿರಲ್ಲ ಅಂತ ಪೋಸ್ಟ್ ಹಾಕಿದ್ದಾರೆ. ಹಾಗೆ ಇರಾನ್ ಕೂಡ ನಾವು ಕೊನೆ ಉಸಿರಿರೋವರೆಗೂ ಹೋರಾಡ್ತೀವಿ ಅಂತ ಶಪಥ ಮಾಡಿದೆ. ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಒನ್ ಬೈ ಒನ್ ನೋಡ್ಕೊಂಡು ಬರೋಣ. ಮೊದಲಿಗೆ ಭಾರತದ ಒಳಗೆ ಆಗ್ತಿರೋ ಬೆಳವಣಿಗೆಯಿಂದ ಶುರು ಮಾಡೋಣ. ಭಾರತ ಪಾಕ್ ನಡುವೆ ಮತ್ತೆ ಬಿಸಿ ಏರ್ತಿರೋ ಟೈಮಲ್ಲಿ ಬಾರ್ಡರ್ ಏರಿಯಾಗಳಲ್ಲಿ ಯುದ್ಧ ತಯಾರಿ ನಡೀತಿದೆ. ಈಗ ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಏಪ್ರಿಲ್ 20ರಿಂದ 24ರವರೆಗೆ ಮಾಕ್ ಡ್ರಿಲ್ ನಡೆಸಲಾಗ್ತಿದೆ. ಏರ್ ರೈಡ್ ಮತ್ತೆ ಬ್ಲಾಕ್ಔಟ್ ಡ್ರಿಲ್ ಮಾಡೋಕೆ ಸರ್ಕಾರ ಆದೇಶ ನೀಡಿದೆ. ದಿಢೀರ್ ಅಂತ ಎಮರ್ಜೆನ್ಸಿ ಬಂದ್ರೆ ಅಥವಾ ಪಾಕಿಸ್ತಾನ ದಾಳಿ ಮಾಡಿದ್ರೆ ಅದನ್ನ ಹೇಗೆ ಎದುರಿಸಬೇಕು ಅಂತ ಟ್ರೈನಿಂಗ್ ಕೊಡ್ಲಿದ್ದಾರೆ. ಪೊಲೀಸ್, ಆರೋಗ್ಯಾಧಿಕಾರಿಗಳು, ಮುನ್ಸಿಪಲ್, ವಾಟರ್ ಬೋರ್ಡ್ ಸೇರಿದಂತೆ ಎಲ್ಲಾ ಪ್ರಮುಖ ಡಿಪಾರ್ಟ್ಮೆಂಟ್ಗಳು ಇದರಲ್ಲಿ ಭಾಗವಹಿಸಲಿವೆ. ಇದು ಪಾಕ್ ಮತ್ತು ಭಾರತದ ನಡುವೆ ಸಂಭಾವ್ಯ ಸೇನಾ ಸಂಘರ್ಷಕ್ಕೆ ಮಾಡ್ತಿರೋ ತಯಾರಿ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಸ್ನೇಹಿತರೆ, ಈ ಪೂಂಚ್ ಅನ್ನೋದು ಇಡೀ ಜಮ್ಮು ಕಾಶ್ಮೀರದಲ್ಲೇ ಅತ್ಯಂತ ಸೂಕ್ಷ್ಮ ಪ್ರದೇಶ. ಆಪರೇಷನ್ ಸಿಂಧೂರ್ ಟೈಮಲ್ಲಿ ಪಾಕಿಸ್ತಾನ ಇದೇ ಪೂಂಚ್ ಮೇಲೆ ಸಿಕ್ಕಾಪಟ್ಟೆ ಶೆಲ್ಲಿಂಗ್ ಮಾಡಿತ್ತು. 13 ಅಮಾಯಕರು ಪ್ರಾಣ ಬಿಟ್ಟಿದ್ರು. ಹೇಳಿ ಕೇಳಿ ಈ ಪೂಂಚ್ ಎಲ್ಒಸಿಗೆ ತುಂಬಾ ಹತ್ರದಲ್ಲಿದೆ. ಕೆಲವು ಊರುಗಳಂತೂ ಪಾಕಿಸ್ತಾನದ ಪೋಸ್ಟ್ಗಳಿಂದ ಬರೀ 500 ಮೀಟರ್ನಿಂದ 1 ಕಿಲೋಮೀಟರ್ ಅಂತರದಲ್ಲಿವೆ. ಇದನ್ನ ಪಾಕಿಸ್ತಾನಿಯರು ತಮ್ಮ ಬಂಡವಾಳ ಮಾಡ್ಕೋತಿದ್ದಾರೆ. ಯಾಕಂದ್ರೆ ಪಾಕ್ ಸೇನೆ ನಮ್ಮ ಆರ್ಮಿಯನ್ನ ಮಾತ್ರ ಟಾರ್ಗೆಟ್ ಮಾಡಲ್ಲ, ಅಲ್ಲಿರೋ ಜನರನ್ನ ಕೂಡ ಟಾರ್ಗೆಟ್ ಮಾಡುತ್ತೆ. ಈ ತರ ಮಾಡಿದ್ರೆ ಜನರ ತಲೆಯಲ್ಲಿ ಭಯ ಹುಟ್ಟುತ್ತೆ. ಆ ಭಯಕ್ಕೆ ಜನ ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಬಾರ್ಡರ್ ಖಾಲಿ ಆಗತ್ತೆ. ಆಗ ಈಸಿಯಾಗಿ ಒಳನುಗ್ಬಹುದು ಅನ್ನೋದು ಪಾಕಿಗಳ ಕುತಂತ್ರ. ಇದೇ ಕಾರಣಕ್ಕೆ 1965, 1971 ಮತ್ತೆ 1999ರ ಕಾರ್ಗಿಲ್ ಯುದ್ಧದ ಟೈಮ್ನಲ್ಲೂ ಪೂಂಚ್ ಮೇಲೆ ದೊಡ್ಡ ದಾಳಿಯಾಗಿತ್ತು. 2016 ಮತ್ತು 2025ರಲ್ಲಿ ಗಡಿಯಲ್ಲಿ ನಡೆದ ಕಾನ್ಫ್ಲಿಕ್ಟ್ಗಳಲ್ಲಿ ಪೂಂಚ್ ಜಿಲ್ಲೆಗೇನೆ ಹೆಚ್ಚು ಡ್ಯಾಮೇಜ್ ಆಗಿತ್ತು. ಸದ್ಯ ಆಪರೇಷನ್ ಸಿಂಧೂರ್ಗೆ 1 ವರ್ಷ ಆಗ್ತಿರೋದ್ರಿಂದ ಉಗ್ರರು ದುಷ್ಕೃತ್ಯ ಮಾಡೋ ಆತಂಕ ಇದೆ. ಒಂದ್ ವೇಳೆ ಆತರ ಏನಾದ್ರೂ ಆದ್ರೆ ಭಾರತ ಮತ್ತೆ ಪಾಕ್ಗೆ ನುಗ್ಬಹುದು. ಆಗ ಪಾಕ್ ಮತ್ತೆ ಪ್ರತಿದಾಳಿ ಹೆಸರಲ್ಲಿ ಇದೇ ಪೂಂಚನ ಟಾರ್ಗೆಟ್ ಮಾಡುತ್ತೆ. ಹೀಗಾಗಿ ಪೂಂಚ್ ಜಿಲ್ಲೆಯಲ್ಲಿ ಮಾಕ್ ಡ್ರಿಲ್ ನಡೆಸಲಾಗ್ತಿದೆ. ನಿಮ್ಗೆ ನೆನಪಿರ್ಬೋದು, ಕೆಲ ದಿನಗಳ ಹಿಂದೆ ರಾಜಧಾನಿ ದೆಹಲಿಯಲ್ಲೂ ಇದೇ ತರ ಮಾಕ್ ಡ್ರಿಲ್ ಆಗಿತ್ತು. ವಾಯುದಾಳಿ ನಡೆದ್ರೆ ಅದನ್ನ ಹೇಗೆ ಎದುರಿಸಬೇಕು ಅಂತ ರಿಹರ್ಸಲ್ ಮಾಡಲಾಗಿತ್ತು. ಭಾನುವಾರ ಕೂಡ ನಾವು ಆಪರೇಷನ್ ಸಿಂಧೂರ್ಗೆ ತಯಾರಿದ್ದೇವೆ ಅಂತ ಸಿಡಿಎಸ್ ಅನಿಲ್ ಚೌಹಾಣ್ ಹೇಳಿದ್ರು. ಇದರ ನಡುವೆ ಈ ಬೆಳವಣಿಗೆ ಆಗಿದೆ. ಇನ್ನೊಂದು ಕಡೆ ಕಾಶ್ಮೀರದ ಪ್ರಮುಖ ಜಾಗಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಪಹಲ್ಗಾಮ್ ಉಗ್ರ ದಾಳಿಯಾಗಿ ಏಪ್ರಿಲ್ 22ಕ್ಕೆ 1 ವರ್ಷ ಆಗ್ತಿದೆ. ಹೀಗಾಗಿ ಉಗ್ರರು ಮತ್ತೆ ವಿಧ್ವಂಸಕ ಕೃತ್ಯ ಎಸಗೋ ಸಾಧ್ಯತೆ ಇರೋದ್ರಿಂದ ಎಲ್ಲಾ ಸೆಕ್ಯೂರಿಟಿ ಏಜೆನ್ಸಿಗಳಿಗೆ ಅಲರ್ಟ್ ನೀಡಲಾಗಿದೆ. ಹಾಗೆ ಪ್ರವಾಸಿಗರ ಸುರಕ್ಷತೆಗಾಗಿ ಜಮ್ಮು ಕಾಶ್ಮೀರ ಸರ್ಕಾರ QR ಕೋಡ್ ಗುರುತಿನ ವ್ಯವಸ್ಥೆ ಜಾರಿ ಮಾಡಿದೆ. ಕುದುರೆ ಸವಾರರು ಹಾಗೂ ವ್ಯಾಪಾರಿಗಳ ವಿವರಗಳನ್ನು ಪೊಲೀಸರು ಪರಿಶೀಲಿಸಿದ ನಂತರವೇ ಈ ಕೋಡ್ ನೀಡಲಾಗುತ್ತೆ. ಪ್ರವಾಸಿಗರು ಮೊಬೈಲ್ ಮೂಲಕ ಸ್ಕ್ಯಾನ್ ಮಾಡಿ ಸರ್ವಿಸ್ ಕೊಡೋರ ಹೆಸರು, ವಿಳಾಸ ಹಾಗೂ ಪೊಲೀಸ್ ವೆರಿಫಿಕೇಶನ್ ಸ್ಟೇಟಸ್ ನೋಡಬಹುದು. ಇದರಿಂದ ವಂಚನೆಗೆ ತಡೆ ಬೀಳಲಿದ್ದು ಅನಧಿಕೃತ ವ್ಯಕ್ತಿಗಳ ಪ್ರವೇಶವನ್ನ ನಿಯಂತ್ರಿಸಬಹುದು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇತ್ತ ಜಮ್ಮು ಕಾಶ್ಮೀರದಲ್ಲಿ 2 ಅಮೆರಿಕನ್ ಪ್ರಜೆಗಳನ್ನ ಬಂಧಿಸಲಾಗಿದೆ. ಇವರನ್ನ ಜೆಫ್ರಿ ಸ್ಕಾಟ್ ಪ್ರಾಥರ್ ಮತ್ತು ಹಲ್ದರ್ ಕೌಶಿಕ್ ಅಂತ ಗುರುತಿಸಲಾಗಿದೆ. ಶ್ರೀನಗರ ಏರ್ಪೋರ್ಟ್ನಲ್ಲಿ ರುಟೀನ್ ಚೆಕ್ ಮಾಡುವಾಗ ಇವರ ಬ್ಯಾಗ್ನಲ್ಲಿ ಸ್ಯಾಟಲೈಟ್ ಫೋನ್ ಸಿಕ್ಕಿತ್ತು. ಕಾಶ್ಮೀರದಲ್ಲಿ ಸ್ಯಾಟಲೈಟ್ ಫೋನ್ಗಳ ಬಳಕೆಗೆ ನಿಷೇಧ ಇದೆ. ಪೂರ್ವಾನುಮತಿ ಇಲ್ಲದೆ ಇವುಗಳನ್ನ ಬಳಸೋವಂತಿಲ್ಲ. ಇಷ್ಟಾದ್ರೂ ಇದನ್ನ ಯಾಕೆ ತಂದಿದ್ರು, ಅವರಿಗೆ ಗೊತ್ತಿರ್ಲಿಲ್ವಾ, ಇವರ ಭೇಟಿಯ ಉದ್ದೇಶ ಏನು, ಎಲ್ಲ ತನಿಖೆ ನಡೀತಿದೆ. ಈ ನಡುವೆ ಜಮ್ಮು ಕಾಶ್ಮೀರ ಸರ್ಕಾರ ಅಲ್ಲಿನ 58 ಖಾಸಗಿ ಶಾಲೆಗಳನ್ನ ತನ್ನ ವಶಕ್ಕೆ ಪಡೆದಿದೆ. ಜಮಾತೆ ಇಸ್ಲಾಮಿ ಸಂಘಟನೆ ಜೊತೆ ಈ ಶಾಲೆಗಳಿಗೆ ಲಿಂಕ್ ಇತ್ತು ಅಂತ ಒಮರ್ ಅಬ್ದುಲ್ಲಾ ಸರ್ಕಾರ ಹೇಳಿದೆ. ಈ ಮೂಲಕ ಒಟ್ಟು 300 ಖಾಸಗಿ ಶಾಲೆಗಳನ್ನ ಇದೇ ಆರೋಪದಲ್ಲಿ ವಶಕ್ಕೆ ಪಡೆದಂತಾಗಿದೆ. 2019ರಲ್ಲಿ ಜಮಾತ್ ಎ ಇಸ್ಲಾಮಿ ಸಂಘಟನೆಯನ್ನ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿತ್ತು. ಅದಕ್ಕೂ ಮುಂಚೆ ಈ ಸಂಘಟನೆ ಜಮ್ಮು ಕಾಶ್ಮೀರದಲ್ಲಿ ಸುಮಾರು 350 ಶಾಲೆಗಳನ್ನ ನಡೆಸ್ತಾ ಇತ್ತು. ಆದ್ರೆ ಬ್ಯಾನ್ ಆದ್ಮೇಲೆ ಯಾವುದೇ ಖಾಸಗಿ ಶಾಲೆಯಲ್ಲಿ ಸಂಘಟನೆಯ ಪ್ರಭಾವ ಇರಬಾರ್ದು ಅಂತೇಳಿ ಸರ್ಕಾರ ಈ ಕ್ರಮ ತಗೊಳ್ತಿದೆ. ಇನ್ನು ಇರಾನ್ ಮತ್ತು ಅಮೆರಿಕ ನಡುವಿನ ಕದನ ವಿರಾಮ ಏಪ್ರಿಲ್ 22ಕ್ಕೆ ಅಂತ್ಯವಾಗ್ತಿದೆ. ಈ ನಡುವೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ಗೆ ಕೊನೆಯ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ನಾನು ಒಳ್ಳೆಯವನಾಗಿರೋ ಟೈಮ್ ಮುಗೀತು ಅಂದಿದ್ದಾರೆ. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಶನಿವಾರ ಗುಂಡಿನ ದಾಳಿ ಮಾಡಿ ಕದನ ವಿರಾಮ ಉಲ್ಲಂಘಿಸಿದೆ. ಫ್ರಾನ್ಸ್ ಮತ್ತು ಬ್ರಿಟನ್ ಹಡಗುಗಳ ಮೇಲೆ ಗುರಿಯಿಟ್ಟು ದಾಳಿಯಾಗಿದೆ. ಇದು ಖಂಡಿತ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ನಾಳೆ ಅಂದ್ರೆ ಸೋಮವಾರ ನಮ್ಮ ಪ್ರತಿನಿಧಿಗಳು ಪಾಕಿಸ್ತಾನದ ಇಸ್ಲಾಮಾಬಾದ್ಗೆ ಹೋಗಲಿದ್ದಾರೆ. ಅಲ್ಲಿ ಇರಾನ್ ಜೊತೆ ಮಾತುಕತೆ ಆಗಲಿದೆ. ಇರಾನ್ ಈ ಡೀಲ್ಗೆ ಒಪ್ಕೋಬೇಕು, ಇಲ್ಲ ಅಂದ್ರೆ ಅವ್ರ ಕತೆ ಮುಗೀತು ಅಂತ ಟ್ರಂಪ್ ಹೇಳಿದ್ದಾರೆ.
ಜೊತೆಗೆ ಇರಾನ್ನಲ್ಲಿ ಒಂದು ಪವರ್ ಪ್ಲಾಂಟ್ ಆಗ್ಲಿ ಸೇತುವೆ ಆಗ್ಲಿ ಉಳಿಯಲ್ಲ, ಧ್ವಂಸ ಮಾಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ಇನ್ನು ಇರಾನ್ ಈಗ ಹಾರ್ಮುಜ್ ಜಲಸಂಧಿ ಕ್ಲೋಸ್ ಮಾಡ್ತೀವಿ ಅಂತ ವಿಚಿತ್ರ ಹೇಳಿಕೆ ನೀಡಿದೆ. ಆದ್ರೆ ನಮ್ಮ ಬ್ಲಾಕೇಡ್ನಿಂದ ಅದು ಆಲ್ರೆಡಿ ಕ್ಲೋಸ್ ಆಗಿತ್ತು. ಇದರಿಂದ ಇರಾನ್ಗೆ ದಿನಕ್ಕೆ $500 ಮಿಲಿಯನ್ ನಷ್ಟ ಆಗ್ತಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಹಾರ್ಮುಜ್ ಕ್ಲೋಸ್ ಮಾಡೋದ್ರಿಂದ ನಮಗೆ ತುಂಬಾ ಲಾಭ ಆಗ್ತಿದೆ. ಬಹಳಷ್ಟು ಹಡಗುಗಳೀಗ ತೈಲ ತುಂಬಿಸೋಕೆ ಅಮೆರಿಕದ ಕಡೆ ಬರ್ತಿವೆ ಅಂತ ಹೇಳಿದ್ದಾರೆ. ಹಾಗೆ ಇನ್ಮುಂದೆ ನಾನು ಒಳ್ಳೆಯನಾಗಿರೋದಿಲ್ಲ. ಕಳೆದ 47 ವರ್ಷಗಳಲ್ಲಿ ಬೇರೆ ಅಮೆರಿಕ ಅಧ್ಯಕ್ಷರು ಮಾಡದ ಕೆಲಸ ಈಗ ಆಗ್ಬೇಕು. ಇರಾನ್ನ ಕ್ರೂರ ನಾಯಕತ್ವ ಎಂಡ್ ಆಗೋ ಸಮಯ ಬಂದಿದೆ ಅಂತ ಟ್ರಂಪ್ ಗುಡುಗಿದ್ದಾರೆ. ಇನ್ನು ಸ್ನೇಹಿತರೆ, ನೀವು ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕಾ? 7 ಸ್ಯಾಂಡ್ಸ್ ಟೂರಿಸಂ ಹೊಸ ಟ್ರಿಪ್ ಆಯೋಜಿಸಿದೆ. ಇದು ಶಿರಡಿ ಮತ್ತು 3 ಜ್ಯೋತಿರ್ಲಿಂಗಗಳ ದರ್ಶನದ ಪ್ರವಾಸ. 2 ರಾತ್ರಿ ಹಾಗೂ 3 ಹಗಲಿನ ಟೂರ್ ಇದು. ಬೆಸ್ಟ್ ಆಫರ್ ಪ್ರೈಸ್ ಕೇವಲ $23,500 ಮಾತ್ರ. ಶಿರಡಿ ಸಾಯಿಬಾಬಾ, ಭೀಮಾಶಂಕರ, ತ್ರಯಂಬಕೇಶ್ವರ, ನಾಸಿಕ್ನ ಪಂಚವಟಿ ಎಲ್ಲಕ್ಕೂ ಕರ್ಕೊಂಡು ಹೋಗ್ತಾರೆ. ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24x7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಎಲ್ಲ ಇರುತ್ತೆ. ಕೆಲವೇ ಸೀಟ್ಗಳು ಲಭ್ಯ. ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟ್ ಅನ್ನ ಬುಕ್ ಮಾಡಿ. ಇತ ಇರಾನ್ ಸೇನಾ ಮುಖ್ಯಸ್ಥ ಅಮೀರ್ ಹತಾಮಿ ದೊಡ್ಡ ಘೋಷಣೆಯನ್ನ ಮಾಡಿದ್ದಾರೆ. ನಮ್ಮ ಸೈನಿಕರು ತ್ಯಾಗ ಮತ್ತು ಬಲಿದಾನಕ್ಕೆ ಸಿದ್ಧರಾಗಿದ್ದಾರೆ. ನಾವು ಜಿಹಾದ್ ಮಾಡ್ತೀವಿ ಅಂದಿದ್ದಾರೆ. ನಮ್ಮ ಎಲ್ಲಾ ಸೈನಿಕರಲ್ಲೂ ಜಿಹಾದ್ ಅನ್ನೋ ಕಿಚ್ಚು ತುಂಬಿದೆ. ನಾವೆಲ್ಲ ನಮ್ಮ ಮಿಷನ್ಗೆ ಬದ್ಧರಾಗಿದ್ದೇವೆ. ಕೊನೆ ಉಸಿರು ಇರೋವರೆಗೂ ಶತ್ರುಗಳ ವಿರುದ್ಧ ಹೋರಾಡ್ತೇವೆ ಅಂದಿದ್ದಾರೆ. ಇತ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಕೂಡ ಮಾತನಾಡಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ಜೊತೆಗಿನ ಯುದ್ಧವನ್ನ ಗೌರವಯುತವಾಗಿ ಕೊನೆಗೊಳಿಸೋಕೆ ಇರಾನ್ ಬಯಸ್ತಿದೆ ಅಂದಿದ್ದಾರೆ. ಆದ್ರೆ ಇರಾನ್ನ ಪರಮಾಣು ಹಕ್ಕುಗಳನ್ನ ಕಸಿದುಕೊಳ್ಳೋಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಯಾವುದೇ ಹಕ್ಕಿಲ್ಲ ಅಂದಿದ್ದಾರೆ. ಹಾಗೆ ದೇಶದ ಜನ ಶತ್ರುಗಳ ವಿರುದ್ಧ ದೃಢವಾಗಿ ನಿಲ್ಬೇಕು ಅಂತ ಪೆಜೆಶ್ಕಿಯಾನ್ ಕರೆ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಇರಾನ್ ಪಾರ್ಲಿಮೆಂಟ್ ಸ್ಪೀಕರ್ ಮೊಹಮ್ಮದ್ ಘಾಲಿಬಾಗ್ ಮಾತನಾಡಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಮಾತುಕತೆಯಲ್ಲಿ ಪ್ರಗತಿ ಆಗ್ತಿದೆ, ಆದ್ರೆ ಒಪ್ಪಂದ ಆಗೋಕೆ ತುಂಬಾ ಟೈಮ್ ಬೇಕು. ಅದಿನ್ನೂ ದೂರ ಇದೆ ಅಂತ ಹೇಳಿದ್ದಾರೆ. ಇದೆಲ್ಲದರ ನಡುವೆ ಪಾಕಿಸ್ತಾನದಲ್ಲಿ 2ನೇ ಹಂತದ ಮಾತುಕತೆಗೆ ಸಿದ್ಧತೆ ನಡೆಯುತ್ತಿದೆ. ಇಸ್ಲಾಮಾಬಾದ್ನಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗ್ತಿದೆ. ಅಮೆರಿಕದ 2 C-17 ಗ್ಲೋಬ್ ಮಾಸ್ಟರ್ ಏರ್ಕ್ರಾಫ್ಟ್ಗಳು ರಾವಲ್ಪಿಂಡಿಯ ನೂರ್ ಖಾನ್ ಏರ್ಬೇಸ್ಗೆ ಬಂದಿಳಿದಿವೆ. ಏರ್ಪೋರ್ಟ್ನಿಂದ ಇಸ್ಲಾಮಾಬಾದ್ಗೆ ಹೋಗೋ ರಸ್ತೆಗಳನ್ನ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಲಾಗಿದೆ. ಅಲ್ಲಿನ ಫೇಮಸ್ ಸೆರೆನಾ ಮತ್ತೆ ಮ್ಯಾರಿಯಟ್ ಹೋಟೆಲ್ಗಳಿಂದ ಗೆಸ್ಟ್ಗಳನ್ನ ಖಾಲಿ ಮಾಡಿಸಲಾಗ್ತಿದೆ. ಅಂದಾಗೆ ಏಪ್ರಿಲ್ 11 ಮತ್ತು 12ನೇ ತಾರೀಕು ಮಾತುಕತೆ ಆಗಿತ್ತು, ಆದ್ರೆ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಈಗ ಮತ್ತೆ ಮಾತುಕತೆ ಆಗ್ತಿದೆ. ಈ ನಡುವೆ ಟ್ರಂಪ್ ಬಗ್ಗೆ ವಾಲ್ ಸ್ಟ್ರೀಟ್ ಜರ್ನಲ್ ಶಾಕಿಂಗ್ ರಿಪೋರ್ಟ್ ಮಾಡಿದೆ. ಇರಾನ್ ವಿರುದ್ಧದ ಯುದ್ಧದಲ್ಲಿ ಟ್ರಂಪ್ ಯಾರ ಮಾತು ಕೇಳ್ತಿಲ್ಲ, ಇಷ್ಟು ಬಂದ ಹಾಗೆ ನಿರ್ಧಾರ ತಗೊಳ್ತಿದ್ದಾರೆ ಅಂತ ಉಲ್ಲೇಖ ಮಾಡಿದೆ. ಅಲ್ಲದೆ ಪೆಟ್ರೋಲ್, ಡೀಸೆಲ್ ರೇಟ್ ಜಾಸ್ತಿ ಆಗ್ತಿರೋದ್ರಿಂದ ಬೇಗ ಕದನ ವಿರಾಮ ಆಗ್ಲಿ ಅಂತ ಟ್ರಂಪ್ ಕಾಯ್ತಿದ್ದಾರೆ ಅಂತ ಹೇಳಲಾಗಿದೆ. ಯುದ್ಧದ ಆರಂಭದಲ್ಲಿ ಟ್ರಂಪ್ಗೆ ಇರಾನ್ನ ಎಷ್ಟು ಟಾರ್ಗೆಟ್ ಹೊಡೆದ್ವಿ ಅನ್ನೋದು ಮುಖ್ಯ ಆಗಿತ್ತು. ಇರಾನ್ನಲ್ಲಿ ಆಗ್ತಿರೋ ದೊಡ್ಡ ಬ್ಲಾಸ್ಟ್ ವಿಡಿಯೋ ನೋಡ್ಕೊಂಡು ಟ್ರಂಪ್ ಎಂಜಾಯ್ ಮಾಡ್ತಿದ್ರು. ಆದ್ರೀಗ ಟ್ರಂಪ್ಗೆ ಯುದ್ಧ ನಿಲ್ಲಿಸೋ ಆಸೆ ಇದೆ ಅಂತ ಅಧಿಕಾರಿಗಳನ್ನ ಉಲ್ಲೇಖಿಸಿ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿದೆ. ಹಾಗೆ ಇರಾನ್ನಲ್ಲಿ ಅಮೆರಿಕದ ಜೆಟ್ ನಾಶವಾಗಿದ್ದಕ್ಕೆ ಟ್ರಂಪ್ ಸಿಟ್ಟಾಗಿದ್ರು, ಗಂಟೆಗಟ್ಲೆ ಅಧಿಕಾರಿಗಳ ಮೇಲೆ ಕೂಗಾಡಿದ್ರು ಅಂತ ಮಾಹಿತಿ ಸಿಕ್ಕಿದೆ. ಟ್ರಂಪ್ ಅವರ ಕೋಪ ನೋಡಿ ಅಲ್ಲಿರೋ ಅಧಿಕಾರಿಗಳು ಗಾಬರಿಯಾಗಿದ್ರು. ಪರಿಸ್ಥಿತಿ ಕೈಮೀರಿ ಹೋಗಬಾರ್ದು ಅಂತ ಅಧ್ಯಕ್ಷರು ಕಂಟ್ರೋಲ್ ರೂಮ್ಗೆ ಬರೋದು ಬೇಡ ಅಂತ ಅಧಿಕಾರಿಗಳು ಮನವಿ ಮಾಡಿದ್ರು ಅಂತ ಗೊತ್ತಾಗಿದೆ. ಅಲ್ಲದೆ ಪೈಲಟ್ ನಾಪತ್ತೆಯಾಗಿದ್ದು ಟ್ರಂಪ್ರನ್ನ ತುಂಬಾ ಕೆರಳಿಸಿತ್ತು. ಇದಾದ್ಮೇಲೆ ಟ್ರಂಪ್ ಇಷ್ಟ ಬಂದಂತೆ ಪೋಸ್ಟ್ ಹಾಕ್ತಿದ್ರು ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ಹೇಳಿದೆ. ಇರಾನ್ಗೆ ನರಕ ತೋರಿಸ್ತೀನಿ ಅಂದಿದ್ದು, ಅಲ್ಲಾಗೆ ಸ್ತುತಿಯಾಗ್ಲಿ ಅಂದಿದ್ದು, ಇವತ್ ರಾತ್ರಿ ಇಡೀ ನಾಗರಿಕತೆಯನ್ನ ನಾಶ ಮಾಡ್ತೀನಿ ಅಂತ ಪೋಸ್ಟ್ ಹಾಕಿದ್ದು ಎಲ್ಲದಕ್ಕೂ ಜೆಟ್ ಬಿದ್ದಿದ್ದೇ ಕಾರಣ ಅಂತ ವರದಿಯಾಗಿದೆ. ಅಲ್ಲದೆ ಇರಾನ್ ಹಾರ್ಮುಜ್ ಅನ್ನ ಕಂಟ್ರೋಲ್ ಮಾಡ್ತಿರೋದಕ್ಕೆ ಟ್ರಂಪ್ ಆಶ್ಚರ್ಯ ಕೂಡ ವ್ಯಕ್ತಪಡಿಸ್ತಿದ್ರು. ಇರಾನ್ ಅದನ್ನ ಅಷ್ಟು ಬೇಗ ಮುಚ್ಚೋ ಶಕ್ತಿ ಹೊಂದಿದ್ಯಾ ಅಂತ ಪ್ರಶ್ನೆ ಮಾಡ್ತಿದ್ರು. ಟ್ರಂಪ್ರ ವರ್ತನೆ ಅವರ ಟೀಮ್ಗೆ ಇಷ್ಟ ಆಗ್ತಿಲ್ಲ. ಟ್ರಂಪ್ ಆಗಾಗ ಮೀಡಿಯಾದವರ ಜೊತೆ ಮಾತಾಡೋ ಶೈಲಿ ಅವರ ಟೀಮ್ಗೆ ತಲೆನೋವು ತಂದಿದೆ ಅಂತ ವರದಿಯಾಗಿದೆ. ಇನ್ನು ಹಾರ್ಮುಜ್ ಜಲಸಂಧಿಲಿ ಭಾರತದ ಹಡಗುಗಳ ಮೇಲೆ ಇರಾನ್ ಸೇನೆ ದಾಳಿ ಮಾಡಿತ್ತು. ಇದಕ್ಕೆ ಇರಾನ್ ರಾಯಭಾರಿಗೆ ಸಮನ್ಸ್ ಕೊಟ್ಟು ಭಾರತ ಪ್ರತಿಭಟನೆ ದಾಖಲಿಸಿತ್ತು. ಈ ವೇಳೆ ಭಾರತೀಯ ಅಧಿಕಾರಿಗಳು ಇರಾನ್ ನಿಯೋಗಕ್ಕೆ ಕಠಿಣ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಇರಾನ್ ಈ ಕೃತ್ಯಕ್ಕೆ ತಕ್ಕ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ವಾರ್ನ್ ಮಾಡಿದ್ದಾರೆ. ಇನ್ನು ಆ ದಾಳಿಯಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ, ಆದ್ರೆ ಒಂದು ಹಡಗಿನ ಕ್ಯಾಬಿನ್ ಗ್ಲಾಸ್ ಪುಡಿಪುಡಿಯಾಗಿದೆ ಅಂತ ಅಧಿಕಾರಿಗಳು ಕನ್ಫರ್ಮ್ ಮಾಡಿದ್ದಾರೆ. ಇದರಲ್ಲಿ ಜಗ್ ಅರ್ನವ್ ಹಡಗು ಸೌದಿ ಅರೇಬಿಯಾದಿಂದ ಕಚ್ಚಾ ತೈಲ ಹೊತ್ತು ಬರ್ತಿತ್ತು. ಸನ್ಮಾರ್ ಹೆರಾಲ್ಡ್ ಹಡಗು ಇರಾಕ್ನಿಂದ ತೈಲ ಹೊತ್ತು ಬರ್ತಿತ್ತು. ಇನ್ನು ಹಾರ್ಮುಜ್ನಲ್ಲಿ ಟೋಲ್ ಕಲೆಕ್ಟ್ ಮಾಡೋಕೆ ಕೂಡ ಇರಾನ್ನ IRGC ಪ್ಲಾನ್ ಮಾಡ್ತಿದೆ ಅನ್ನೋ ವರದಿಗಳು ಬರ್ತಿವೆ. ಆದ್ರೆ ಭಾರತ ಟೋಲ್ ನೀಡೋಕೆ ಒಪ್ಪಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ದಾಳಿ ಟೈಮಲ್ಲಿ ಹಡಗಿನ ಕ್ಯಾಪ್ಟನ್ ಮಾತನಾಡಿರೋ ಆಡಿಯೋ ರಿಲೀಸ್ ಆಗಿದೆ. ಸನ್ಮಾರ್ ಹೆರಾಲ್ಡ್ ತೈಲ ಟ್ಯಾಂಕರ್ನ ಕ್ಯಾಪ್ಟನ್ ಇರಾನ್ ನೇವಿಗೆ ಹೇಳ್ತಿರೋ ಸಂಭಾಷಣೆ ಸಿಕ್ಕಿದೆ. ಅದರಲ್ಲಿ
ಹಲೋ, ಇದು ಸನ್ಮಾರ್ ಹೆರಾಲ್ಡ್ ಟ್ಯಾಂಕರ್. ನೀವೇ ನಮಗೆ ಕ್ಲಿಯರೆನ್ಸ್ ನೀಡಿದ್ರಿ. ನಿಮ್ಮ ಲಿಸ್ಟ್ ನಲ್ಲಿ ನನ್ನ ಹೆಸರು 2ನೇ ಸ್ಥಾನದಲ್ಲಿದೆ ನೋಡಿ ಅಂತ ಭಾರತದ ಹಡಗಿನ ಕ್ಯಾಪ್ಟನ್ ಇರಾನ್ ಸೇನೆಗೆ ಕೇಳಿದ್ದಾರೆ. ಅಲ್ಲದೆ ಈಗ ಯಾಕೆ ಗುಂಡು ಹಾರಿಸ್ತಿದ್ದೀರಿ, ನಮಗೆ ವಾಪಸ್ ಹೋಗೋಕೆ ಬಿಡಿ ಅಂತ ಕೇಳಿದ್ದಾರೆ. ಇಷ್ಟಾದ್ರೂ ಇರಾನ್ ಗುಂಡಿನ ದಾಳಿ ಮಾಡಿದೆ. ಇನ್ನು ಯುದ್ಧದ ಎಫೆಕ್ಟ್ನಿಂದ ಭಾರತದಲ್ಲಿ ಎಲ್ಪಿಜಿ ಬಳಕೆ ಮಾರ್ಚ್ನಲ್ಲಿ 13% ಕುಸಿತ ಕಂಡಿದೆ. 2025ರ ಮಾರ್ಚ್ನಲ್ಲಿ 2.729 ಮಿಲಿಯನ್ ಟನ್ ಇದ್ದ ಎಲ್ಪಿಜಿ ಬಳಕೆ ಈ ಬಾರಿ 2.379 ಮಿಲಿಯನ್ ಟನ್ಗೆ ಇಳಿಕೆಯಾಗಿದೆ. ಭಾರತ ತನ್ನ ಎಲ್ಪಿಜಿ ಅಗತ್ಯದ 60% ಭಾಗವನ್ನ ಆಮದು ಮಾಡಿಕೊಳ್ಳುತ್ತೆ. ಇದರಲ್ಲಿ ಹೆಚ್ಚಿನ ಎಲ್ಪಿಜಿ ಹಾರ್ಮೋಜ್ ಮೂಲಕನೇ ಬರ್ತಿತ್ತು. ಆದರೆ ಯುದ್ಧ ಆರಂಭವಾದ ಮೇಲೆ ಗ್ಯಾಸ್ ಪೂರೈಕೆಯಲ್ಲಿ ತೊಂದರೆ ಆಯಿತು. ಮನೆಗಳಿಗೆ ನೀಡೋ ಸಿಲಿಂಡರ್ಗಳ ಪೂರೈಕೆಯಲ್ಲಿ 8.1% ಡೌನ್ ಆಗಿದ್ರೆ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ಪೂರೈಕೆ ಬರೋಬ್ಬರಿ 48% ಕುಸಿತ ಕಂಡಿದೆ. ಹೀಗಾಗಿ ಜನ ಬಳಸೋದನ್ನ ಕೂಡ ಕಡಿಮೆ ಮಾಡಿದ್ದಾರೆ. ಇತ್ತ ಕೇಂದ್ರ ಕ್ಯಾಬಿನೆಟ್ ದೊಡ್ಡ ನಿರ್ಧಾರ ತಗೊಂಡಿದೆ. ಭಾರತ ಮ್ಯಾರಿಟೈಮ್ ಇನ್ಶೂರೆನ್ಸ್ ಪೂಲ್ ಅನ್ನೋ ಸ್ವದೇಶಿ ಇನ್ಶೂರೆನ್ಸ್ ವ್ಯವಸ್ಥೆ ಶುರು ಮಾಡಿದೆ. ಹಡಗುಗಳ ಮೂಲಕ ನಡೆಯೋ ವ್ಯಾಪಾರಕ್ಕೆ ಗ್ಲೋಬಲ್ ಲೆವೆಲ್ನಲ್ಲಿ ಆಗೋ ಸಮಸ್ಯೆಗಳಿಂದ ರಕ್ಷಣೆ ಕೊಡೋಕೆ ಈ ಸ್ಕೀಮ್. ಇದಕ್ಕೆ ಸರ್ಕಾರ ಬರೋಬ್ಬರಿ 12,980 ಕೋಟಿ ರೂಪಾಯಿಗಳ ಸಾವರಿನ್ ಗ್ಯಾರಂಟಿ ಕೊಟ್ಟಿದೆ. ನಮ್ಮ ದೇಶದ ಒಟ್ಟು 95% ವ್ಯಾಪಾರ ಸಮುದ್ರದ ಮೂಲಕನೇ ನಡೆಯುತ್ತೆ. ಆದ್ರೆ ಇಷ್ಟು ದೊಡ್ಡ ಸೆಕ್ಟರ್ಗೆ ಇನ್ಶೂರೆನ್ಸ್ ಕೊಡೋಕೆ ನಾವು ಇದುವರೆಗೂ ಫಾರಿನ್ ಕಂಪನಿಗಳ ಮೇಲೆಯೇ ಡಿಪೆಂಡ್ ಆಗಿದ್ವಿ. ಇತ್ತೀಚೆಗೆ ಮಿಡ್ಲ್ ಈಸ್ಟ್ ಯುದ್ಧ ಶುರುವಾದಾಗ ಕೆಂಪು ಸಮುದ್ರ, ಹಾರ್ಮೋಜ್ ಮತ್ತೆ ಗಲ್ಫ್ ಆಫ್ ಒಮನ್ ಕಡೆ ಹೋಗೋ ಹಡಗುಗಳಿಗೆ ಫಾರಿನ್ ಕಂಪನಿಗಳು ರಿಸ್ಕ್ ಕವರ್ ಕೊಡಲ್ಲ ಅಂತ ಹೇಳಿದ್ವು. ಜೊತೆಗೆ ಪ್ರೀಮಿಯಂ ರೇಟ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದ್ವು. ಹೀಗಾಗಿ ಸರ್ಕಾರ ಈ ನಿರ್ಧಾರ ತಗೊಂಡಿದೆ. ಇನ್ನು ಈ ಹೊಸ ಪಿಎಂಐ ಪೂಲ್ನಲ್ಲಿ 3 ಪ್ರಮುಖ ಇನ್ಶೂರೆನ್ಸ್ ಕಂಪನಿಗಳು ಕೈಜೋಡಿಸಿವೆ. ಸರ್ಕಾರಿ ಒಡೆತನದ ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಅಲಯನ್ಸ್ ಜಿಯೋ ಮತ್ತೆ ವ್ಯಾಲ್ಯೂ ಅನಾಲಿಟಿಕ್ಸ್ ಕಂಪನಿಗಳು ಇದರಲ್ಲಿ ಭಾಗಿಯಾಗ್ತವೆ. ಇವರು ಡೇಂಜರ್ ಏರಿಯಾದಲ್ಲಿ ಓಡಾಡೋ ಹಡಗುಗಳಿಗೆ ವಾರ್ ರಿಸ್ಕ್ ಕವರ್ ಕೊಡ್ತಾರೆ. ಭಾರತದ ಧ್ವಜ ಇರೋ ಹಡಗುಗಳಿಗೆ, ಭಾರತ ಕಂಟ್ರೋಲ್ ಮಾಡ್ತಿರೋ ಹಡಗುಗಳಿಗೆ ಮತ್ತೆ ಭಾರತದಿಂದ ಬೇರೆ ದೇಶಕ್ಕೆ ಹೋಗೋ ಮತ್ತು ಅಲ್ಲಿಂದ ಇಲ್ಲಿಗೆ ಬರೋ ಎಲ್ಲ ಹಡಗುಗಳಿಗೂ ಇದು ಅಪ್ಲೈ ಆಗುತ್ತೆ. ಯುಕೆ, ಜಪಾನ್ ಮತ್ತೆ ದಕ್ಷಿಣ ಕೊರಿಯಾದಂತಹ ದೇಶಗಳಲ್ಲಿ ಆಲ್ರೆಡಿ ಈ ತರಹದ ಸ್ವದೇಶಿ ಇನ್ಶೂರೆನ್ಸ್ ಸಿಸ್ಟಮ್ ಇದೆ. ಈಗ ಭಾರತ ಕೂಡ ಆ ದೊಡ್ಡ ದೇಶಗಳ ಲಿಸ್ಟ್ಗೆ ಸೇರ್ಕೊಂಡಿದೆ. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಪದಚ್ಯುತಿಗೆ ವಿಪಕ್ಷಗಳು ಮತ್ತೆ ಮುಂದಾಗಿವೆ. ಸಂಸತ್ತಲ್ಲಿ ಹೊಸ ನಿರ್ಣಯ ಮಂಡಿಸೋಕೆ ತಯಾರಿ ನಡೆಸುತ್ತಿವೆ. ಕಾಂಗ್ರೆಸ್, ಟಿಎಂಸಿ, ಸಮಾಜವಾದಿ, ಡಿಎಂಕೆ ಸೇರಿದಂತೆ ಪ್ರಮುಖ ಪಕ್ಷಗಳ ನಾಯಕರು ಈ ನೋಟಿಸ್ ಸಿದ್ಧಪಡಿಸುತ್ತಿದ್ದಾರೆ. ಈ ಬಾರಿ ಕನಿಷ್ಠ 200 ಸಂಸದರ ಸಹಿ ಸಂಗ್ರಹಿಸೋ ಗುರಿ ಹಾಕೊಂಡಿದ್ದಾರೆ. ಮಾರ್ಚ್ 12ರಂದು ಲೋಕಸಭೆ ಮತ್ತು ರಾಜ್ಯಸಭೆಯ 193 ಸದಸ್ಯರು ಸಲ್ಲಿಸಿದ್ದ ನೋಟಿಸ್ ಅನ್ನ ಏಪ್ರಿಲ್ 6ರಂದು ಸ್ಪೀಕರ್ ಮತ್ತು ರಾಜ್ಯಸಭಾ ಅಧ್ಯಕ್ಷರು ತಿರಸ್ಕರಿಸಿದ್ರು. ಸಾಂವಿಧಾನಿಕ ನಿಯಮಗಳ ಪ್ರಕಾರ ಪದಚ್ಯುತಿಗೆ ಅಗತ್ಯವಿರುವಷ್ಟು ಗಂಭೀರವಾದ ದುರ್ನಡತೆಯ ಪುರಾವೆಗಳು ಈ ಆರೋಪಗಳಲ್ಲಿ ಇಲ್ಲ ಅಂತ ಕಾರಣ ಕೊಟ್ಟಿದ್ರು. ಈಗ ಮತ್ತೆ ವಿಪಕ್ಷಗಳು ಅದೇ ಸಿದ್ಧತೆ ಮಾಡ್ತಿದ್ದಾರೆ. ಅಂದಹಾಗೆ ಚುನಾವಣಾ ಆಯುಕ್ತರು ಸ್ವತಂತ್ರವಾಗಿ ಕೆಲಸ ಮಾಡ್ತಿಲ್ಲ ಮತ್ತು ಸರ್ಕಾರದ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ವಿಪಕ್ಷಗಳು ಆರೋಪಿಸುತ್ತಿವೆ. ಪ್ರಸ್ತುತ ಮಹಿಳಾ ಮೀಸಲಾತಿನ ಬೇಗನೆ ಜಾರಿಗೊಳಿಸಲು ತಂದಿದ್ದ ಸಂವಿಧಾನದ 131ನೇ ತಿದ್ದುಪಡಿ ಮಸೂದೆಯನ್ನ ವಿಪಕ್ಷಗಳು ಸೋಲಿಸಿವೆ. ಅದರ ಬೆನ್ನಲ್ಲೇ ಈ ಹೊಸ ರಾಜಕೀಯ ಸಮರಕ್ಕೆ ಮುಂದಾಗಿವೆ. ನೋಡ್ಬೇಕು ಇಲ್ಲೇನಾಗುತ್ತೆ ಅಂತ. ಬೈಕ್ ಟ್ಯಾಕ್ಸಿಗಳಿಗೆ ಲೈಸೆನ್ಸ್ ಕೊಡಿ ಅಂತ ಕೆಲ ದಿನಗಳ ಹಿಂದೆ ಹೈಕೋರ್ಟ್ ದ್ವಿಸದಸ್ಯ ಪೀಠ ಆರ್ಡರ್ ಮಾಡಿತ್ತು. ಈಗ ಇದನ್ನ ವಿರೋಧಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋಕೆ ನಿರ್ಧರಿಸಿದೆ. ಬೈಕ್ ಟ್ಯಾಕ್ಸಿಗಳಿಗೆ ನಿಯಮಾವಳಿ ರೂಪಿಸೋಕೆ ಸಾಧ್ಯ ಇಲ್ಲ ಅಂತ ಸರ್ಕಾರ ಹೇಳಿದೆ. ಏಪ್ರಿಲ್ 23ರೊಳಗೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಸಾರಿಗೆ ಇಲಾಖೆ ತಯಾರಿ ನಡೆಸಿದೆ. ಹೊಂಬಾಳೆ ಫಿಲ್ಮ್ಸ್ ಹೊಸ ಫಿಲ್ಮ್ ಅನೌನ್ಸ್ ಮಾಡಿದೆ. ತನ್ನ ಮಹಾವತಾರ ಸಿನಿಮ್ಯಾಟಿಕ್ ಯೂನಿವರ್ಸ್ನ 2ನೇ ಭಾಗವಾಗಿ ಮಹಾವತಾರ ಪರಶುರಾಮ ಚಿತ್ರವನ್ನ ಘೋಷಣೆ ಮಾಡಿದೆ. ಪರಶುರಾಮ ಜಯಂತಿಯ ಪ್ರಯುಕ್ತ ಚಿತ್ರದ ಪೋಸ್ಟರ್ ಬಿಡುಗಡೆ ಮಾಡಲಾಗಿದ್ದು, ಸಿನಿಮಾ 2027ರ ಡಿಸೆಂಬರ್ನಲ್ಲಿ ತೆರೆಗೆ ಬರಲಿದೆ. ವಿಷ್ಣುವಿನ 10 ಅವತಾರಗಳ ಆಧಾರಿತ ಈ ಸರಣಿಯಲ್ಲಿ ಒಟ್ಟು 7 ಸಿನಿಮಾಗಳು ಬರಲಿವೆ. ಮೊದಲ ಭಾಗ ಮಹಾವತಾರ ನರಸಿಂಹ ಬಾಕ್ಸ್ ಆಫೀಸ್ನಲ್ಲಿ 300 ಕೋಟಿ ರೂಪಾಯಿ ಗಳಿಸಿ ಅತಿ ಹೆಚ್ಚು ಗಳಿಕೆ ಮಾಡಿದ ಅನಿಮೇಟೆಡ್ ಚಿತ್ರ ಅಂತ ಕರೆಸಿಕೊಂಡಿತ್ತು. ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ತೀವ್ರ ಬಿಸಿಗಾಳಿ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಜನರಿಗೆ ಜಾಗರೂಕರಾಗಿರುವಂತೆ ಸೂಚಿಸಿದೆ. ಹಾಗೆ ಈ ಜಿಲ್ಲೆಗಳಲ್ಲಿ ಆಲಿಕಲ್ಲು ಸಹಿತ ಮಳೆ ಆಗಬಹುದು ಅನ್ನೋ ಮುನ್ಸೂಚನೆ ಕೊಡಲಾಗಿದೆ. ಇನ್ನು ಬೀದರ್, ಗುಲ್ಬರ್ಗ, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಮೈಸೂರು, ಬಳ್ಳಾರಿ, ಹಾಸನ ಜಿಲ್ಲೆಗಳಿಗೂ ಹವಾಮಾನ ಇಲಾಖೆ ಮಳೆಯ ಮುನ್ಸೂಚನೆ ನೀಡಿದೆ. ಇನ್ನು ಮೈಸೂರಿನ ಕೆಆರ್ ನಗರದ ಆರ್ಕೇಶ್ವರ ದೇವಸ್ಥಾನದ ಹತ್ತಿರ ದುರಂತ ಆಗಿದೆ. ಕಾವೇರಿ ನದಿಯಲ್ಲಿ ಮುಳುಗಿ 6 ಜನ ಪ್ರಾಣ ಬಿಟ್ಟಿದ್ದಾರೆ. ಉರೂಸ್ ಹಿನ್ನೆಲೆಯಲ್ಲಿ ದೇವಸ್ಥಾನದ ಪಕ್ಕದಲ್ಲಿರೋ ದರ್ಗಾಗೆ ಒಂದು ಕುಟುಂಬ ಭೇಟಿ ಕೊಟ್ಟಿತ್ತು. ನಂತರ ಈಜಾಡೋಕೆ ಅಂತ 8 ಜನ ಕಾವೇರಿ ನದಿಗೆ ಇಳಿದಿದ್ರು. ಆದ್ರೆ ಈಜು ಬಾರದೆ 6 ಜನ ಸಾವನ್ನಪ್ಪಿದ್ದಾರೆ. 2ರನ್ನ ರಕ್ಷಣೆ ಮಾಡಲಾಗಿದೆ. ಇನ್ನು ಘಟನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀವ್ರ ಆಘಾತ ವ್ಯಕ್ತಪಡಿಸಿದ್ದಾರೆ.
ತಲಾ 5 ಲಕ್ಷ ರೂಪಾಯಿ ಪರಿಹಾರ ಕೊಡುವುದಾಗಿ ಘೋಷಣೆ ಮಾಡಿದ್ದಾರೆ. ಆಂಧ್ರ ಡಿಸಿಎಂ ಟಾಲಿವುಡ್ ನಟ ಪವನ್ ಕಲ್ಯಾಣ್ಗೆ ಸರ್ಜರಿ ಆಗಿದೆ. ಶುಕ್ರವಾರ ದಿಢೀರ್ ಅಂತ ಹುಷಾರ್ ತಪ್ಪಿದ್ರು. ತಕ್ಷಣ ಆಸ್ಪತ್ರೆಗೆ ಸೇರಿಸಿ ಎಂಆರ್ಐ ಸ್ಕ್ಯಾನ್ ಮಾಡಲಾಯಿತು. ಆಗ ಡಾಕ್ಟರ್ ಸರ್ಜರಿ ಮಾಡಬೇಕು ಅಂತೇಳಿ ಆಪರೇಷನ್ ಆಗಿದೆ. ಸದ್ಯ ಯಾವ ಸರ್ಜರಿ ಆಗಿದೆ, ಏನ್ ಸಮಸ್ಯೆ ಆ ಬಗ್ಗೆ ಕ್ಲಾರಿಟಿ ಇಲ್ಲ. ಸದ್ಯ ಆಪರೇಷನ್ ಸಕ್ಸಸ್ ಆಗಿದ್ದು ಪವನ್ ಕಲ್ಯಾಣ್ ಚೇತರಿಸಿಕೊಳ್ತಿದ್ದಾರೆ. ಕಂಪ್ಲೀಟ್ ರಿಕವರಿ ಆಗೋಕೆ ತುಂಬಾ ಟೈಮ್ ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಈ ಬಗ್ಗೆ ಅವರ ಪತ್ನಿ ಆನಾ ಲೆಜ್ನೇವಾ ಅಪ್ಡೇಟ್ ಕೊಟ್ಟಿದ್ದಾರೆ. ಎಲ್ಲವೂ ಸರಿಯಾಗಿದೆ, ಪವನ್ ರಿಕವರ್ ಆಗ್ತಿದ್ದಾರೆ ಅಂತ ಪೋಸ್ಟ್ ಹಾಕಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಕೂಡ ಪವನ್ಗೆ ಫೋನ್ ಮಾಡಿದ್ದಾರೆ. ಬೇಗ ಹುಷಾರಾಗಿ ಅಂತ ಮೋದಿ ಹಾರೈಸಿದ್ದಾರೆ. 2027ನೇ ಆರ್ಥಿಕ ವರ್ಷದಲ್ಲಿ ಭಾರತದ ಜಿಡಿಪಿ 6.8% ನಿಂದ 7.1% ಬೆಳೆಯಲಿದೆ. ಹೀಗಂತ ಎಸ್ಬಿಐ ಬ್ಯಾಂಕ್ನ ರಿಸರ್ಚ್ ಟೀಮ್ ರಿಪೋರ್ಟ್ ಕೊಟ್ಟಿದೆ. ಭಾರತದ ಆರ್ಥಿಕತೆ ಸ್ಥಿರವಾಗಿ ಬೆಳೆಯಲಿದೆ, ಹಾಗೆ ವೇಗವಾಗಿ ಬೆಳೆಯುವ ಆರ್ಥಿಕತೆಯಾಗಿ ಉಳಿಯಲಿದೆ. ಜಾಗತಿಕ ಮಟ್ಟದಲ್ಲಿ ಸವಾಲುಗಳಿದ್ರೂ ಭಾರತ ಮಾತ್ರ ಈ ಪರಿಸ್ಥಿತಿಯನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದೆ ಅಂತ ಎಸ್ಬಿಐ ಹೇಳಿದೆ. ಇದಕ್ಕೆ ಕಾರಣ ಕೊಟ್ಟಿದೆ. ದೇಶದಲ್ಲಿ ಡೊಮೆಸ್ಟಿಕ್ ಡಿಮ್ಯಾಂಡ್ ಬಲವಾಗಿದೆ, ಸರ್ಕಾರದ ಬಂಡವಾಳ ವೆಚ್ಚವೂ ಹೆಚ್ಚಿದೆ, ಎಕಾನಮಿಕ್ ಪಾಲಿಸಿಗಳು ಸ್ಥಿರವಾಗಿದೆ, ಅಲ್ಲದೆ ಬ್ಯಾಂಕಿಂಗ್ ಸೆಕ್ಟರ್ ತುಂಬಾ ಸ್ಟ್ರಾಂಗ್ ಆಗಿದೆ. ಇದೆಲ್ಲ ದೇಶದ ಆರ್ಥಿಕತೆ ಬೆಳವಣಿಗೆಗೆ ಬಲ ಕೊಟ್ಟಿದೆ ಅಂತ ಎಸ್ಬಿಐ ಹೇಳಿದೆ. ಇನ್ನು ಹಿಂದೆಲ್ಲ ತೈಲ ಬಿಕ್ಕಟ್ಟು ಎದುರಾದಾಗ ಅಮೆರಿಕದ ಆರ್ಥಿಕತೆ ಕುಸಿತಿತ್ತು, ಆದ್ರೀಗ ಹಾಗೆ ಆಗ್ತಿಲ್ಲ. ಅಮೆರಿಕದ ಜನರ ಬಳಿ ಇನ್ನೂ ಹಣ ಓಡಾಡ್ತಿದೆ, ಖರ್ಚು ಮಾಡ್ತಿದ್ದಾರೆ. ಇದರಿಂದ ಭಾರತದ ಐಟಿ ಸರ್ವಿಸ್ ಸೆಕ್ಟರ್ಗೆ ಒಳ್ಳೆ ಬೂಸ್ಟ್ ಸಿಗ್ತಿದೆ. ಯಾಕಂದ್ರೆ ಭಾರತದ ಪಾಲಿಗೆ ಅಮೆರಿಕ ದೊಡ್ಡ ಎಕ್ಸ್ಪೋರ್ಟ್ ಮಾರ್ಕೆಟ್. ಸೊ ಈ ಎಲ್ಲಾ ಫ್ಯಾಕ್ಟರ್ಸ್ ಪರಿಗಣಿಸಿ ಎಸ್ಬಿಐ ಈ ಪ್ರಿಡಿಕ್ಷನ್ ಮಾಡಿದೆ. ದಕ್ಷಿಣ ಕೊರಿಯಾದ ಅಧ್ಯಕ್ಷ ಲಿ ಜೆ-ಮ್ಯೂಂಗ್ ಅವರು ಭಾರತಕ್ಕೆ ಬಂದಿದ್ದಾರೆ. ಏಪ್ರಿಲ್ 19ರಿಂದ 21ರವರೆಗೆ 3 ದಿನ ಪ್ರವಾಸ ಮಾಡಲಿದ್ದಾರೆ. ಭೇಟಿ ವೇಳೆ ಎರಡೂ ದೇಶಗಳ ಮಧ್ಯೆ ಡಿಫೆನ್ಸ್, ಹೈಟೆಕ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ರೀಜನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಮಾತುಕತೆ ನಡೆಯಲಿದೆ. ಸೆಪಾ ಒಪ್ಪಂದದ ಮೂಲಕ ವ್ಯಾಪಾರ ಹೆಚ್ಚಿಸುವ ಬಗ್ಗೆ ಕೆಲವು ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕೋ ಚಾನ್ಸ್ ಇದೆ. ಇನ್ನು ಎರಡು ದೇಶಗಳ ವ್ಯಾಪಾರ ನೋಡಿದ್ರೆ 2024-25ರಲ್ಲಿ $26 ಬಿಲಿಯನ್ ಇತ್ತು. ಇದನ್ನ 2030ರ ಹೊತ್ತಿಗೆ $50 ಬಿಲಿಯನ್ ಏರಿಸೋ ಟಾರ್ಗೆಟ್ ಇದೆ. ಭಾರತದಲ್ಲಿ ಅತಿ ಹೆಚ್ಚು ಬಂಡವಾಳ ಹೂಡೋ ದೇಶಗಳ ಪಟ್ಟಿಯಲ್ಲಿ ಕೊರಿಯಾ 13ನೇ ಸ್ಥಾನದಲ್ಲಿದೆ. 2000ನೇ ಇಸ್ವಿಯಿಂದ ಇಲ್ಲಿವರೆಗೆ $6.91 ಬಿಲಿಯನ್ ಇನ್ವೆಸ್ಟ್ ಮಾಡಿದೆ. ಆಲ್ರೆಡಿ 650ಕ್ಕೂ ಹೆಚ್ಚು ಕೊರಿಯನ್ ಕಂಪನಿಗಳು ಮತ್ತೆ 6 ದೊಡ್ಡ ಬ್ಯಾಂಕ್ಗಳು 20 ಬ್ರಾಂಚ್ಗಳ ಮೂಲಕ ನಮ್ಮಲ್ಲೇ ಕೆಲಸ ಮಾಡ್ತಿವೆ. 18,000 ಭಾರತೀಯರು ಸೌತ್ ಕೊರಿಯಾದಲ್ಲಿದ್ದಾರೆ. ಹೀಗಾಗಿ ಸೌತ್ ಕೊರಿಯಾ ಪ್ರೆಸಿಡೆಂಟ್ ಭೇಟಿ ಮಹತ್ವ ಪಡ್ಕೋತಿದೆ. ಕನ್ನಡಕಗಳನ್ನ ಮಾರೋ ಲೆನ್ಸ್ಕಾರ್ಟ್ ಕಂಪನಿ ಕ್ಷಮೆ ಕೇಳಿದೆ. ಲೆನ್ಸ್ಕಾರ್ಟ್ನ ರೂಲ್ಸ್ ಕಾಪಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಅದರಲ್ಲಿ ಕೆಲಸ ಮಾಡೋರು ಬಿಂದಿ ತಿಲಕದಂತಹ ಧಾರ್ಮಿಕ ಗುರುತುಗಳನ್ನ ಹಾಕಿಕೊಳ್ಳುವಂತಿಲ್ಲ ಅಂತ ಇತ್ತು. ಇದನ್ನ ನೋಡಿ ಜನ ಸಿಕ್ಕಾಪಟ್ಟೆ ಕ್ಲಾಸ್ ತಗೊಂಡಿದ್ರು. ಲೆನ್ಸ್ಕಾರ್ಟ್ ಅನ್ನ ಬಾಯ್ಕಾಟ್ ಮಾಡಬೇಕು ಅಂತ ಆಕ್ರೋಶ ಹೊರಹಾಕಿದ್ರು. ಈಗ ಲೆನ್ಸ್ಕಾರ್ಟ್ ತಪ್ಪಾಯ್ತು ಅಂದಿದೆ. ಹಾಗೆ ಹೊಸ ಇನ್ಸ್ಟೋರ್ ಸ್ಟೈಲ್ ಗೈಡ್ ರಿಲೀಸ್ ಮಾಡಿದೆ. ಅದರಲ್ಲಿ ಉದ್ಯೋಗಿಗಳು ತಮ್ಮ ನಂಬಿಕೆಯ ಧಾರ್ಮಿಕ ಗುರುತುಗಳನ್ನ ಆರಾಮಾಗಿ ಹಾಕೊಳ್ಬಹುದು ಅಂತ ಹೇಳಿದೆ. ತಮಿಳುನಾಡಿನ ವಿರುದುನಗರ ಜಿಲ್ಲೆಯ ಪಟಾಕಿ ಫ್ಯಾಕ್ಟರಿಯೊಂದರಲ್ಲಿ ಸ್ಫೋಟ ಸಂಭವಿಸಿದೆ. ಕನಿಷ್ಠ 19 ಜನ ಮೃತಪಟ್ಟಿರೋ ಮಾಹಿತಿ ಸಿಕ್ಕಿದೆ. 6 ಮಂದಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನಾ ಸ್ಥಳದಲ್ಲಿ ದಟ್ಟವಾದ ಹೊಗೆ ಆವರಿಸಿಕೊಂಡಿದ್ದು ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗಿದೆ. ಕಾರಣ ಏನು ಅನ್ನೋದು ಇನ್ನಷ್ಟೇ ಸ್ಪಷ್ಟವಾಗಬೇಕಿದೆ. ಮಾಜಿ ಕೇಂದ್ರ ಸಚಿವ ದಿನೇಶ್ ತ್ರಿವೇದಿ ಬಾಂಗ್ಲಾದೇಶಕ್ಕೆ ಭಾರತದ ಹೊಸ ಹೈಕಮಿಷನರ್ ಆಗಿ ನೇಮಕಗೊಂಡಿದ್ದಾರೆ. ಇವರು ಪ್ರಣಯ್ ವರ್ಮಾ ಅವರ ಸ್ಥಾನ ತುಂಬಲಿದ್ದು, ವರ್ಮಾ ಅವರು ಯುರೋಪಿಯನ್ ಯೂನಿಯನ್ ರಾಯಭಾರಿಯಾಗಿ ನಿಯೋಜನೆಗೊಂಡಿದ್ದಾರೆ. ಯುಪಿ ಸರ್ಕಾರದಲ್ಲಿ ರೈಲ್ವೆ ಸಚಿವರಾಗಿದ್ದ ತ್ರಿವೇದಿ 2021ರಲ್ಲಿ ಟಿಎಂಸಿ ತೊರೆದು ಬಿಜೆಪಿ ಸೇರಿದ್ರು. ಟೀಂ ಇಂಡಿಯಾದ ಚೀಫ್ ಸೆಲೆಕ್ಟರ್ ಅಜಿತ್ ಅಗರ್ಕರ್ ಅಧಿಕಾರಾವಧಿ 2027ರ ಜೂನ್ವರೆಗೆ ಮುಂದುವರಿಯಲಿದೆ. ಅವರ ಈಗಿನ ಕಾಂಟ್ರಾಕ್ಟ್ ಇದೇ ಜೂನ್ಗೆ ಮುಗಿಬೇಕಿತ್ತು. ಆದರೆ ಮುಂದಿನ ವರ್ಷ ಅಕ್ಟೋಬರ್-ನವೆಂಬರ್ನಲ್ಲಿ ಏಕದಿನ ವರ್ಲ್ಡ್ ಕಪ್ ಇರೋದ್ರಿಂದ ಅವರನ್ನೇ ಕಂಟಿನ್ಯೂ ಮಾಡೋಕೆ ಬಿಸಿಸಿಐ ಡಿಸೈಡ್ ಮಾಡಿದೆ. ಅಗರ್ಕರ್ ಅವರ ಟೈಮಲ್ಲಿ ಭಾರತ 3 ಐಸಿಸಿ ಟ್ರೋಫಿಗಳನ್ನ ಗೆದ್ದಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಇನ್ನು ವಿಡಿಯೋ ಕೆಳಗೆ ಜಾಯಿನ್ ಆಪ್ಷನ್ ಇದೆ, ಆಸಕ್ತರು ಜಾಯಿನ್ ಆಗ್ಬೋದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ, ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡಬಹುದು. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.